1962ರಲ್ಲಿ ಮರಿಯಪ್ಪ ಅವರು ಯಾರು ಮರಿಬಾರ್ದು ಅಂತ ಪ್ರಾರಂಭಿಸಿದ್ರು. ಅವರೊಂದಿಗೆ ಮಾತಾಡುವ ಸೌಭಾಗ್ಯ ನಮಗಿಲ್ಲದೆ ಹೋದರೂ ಜಯರತ್ನ ಅವರು ನಮ್ಮೊಂದಿಗಿದ್ದಾರೆ. ಹಿಸ್ ಬೆಸ್ಟ್ ಹಾಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮಸ್ಕಾರ ಜಯರತ್ನ ಅವರೇ, ನೀವು ಮದ್ವೆ ಮಾಡ್ಕೊಂಡು ಬಂದ ನಂತರ ಬಿಜಿಯು ಶುರು ಆಯ್ತಾ? ಇಲ್ಲ 62ನೇ ಇಸ್ವಿಯಲ್ಲಿ ಶುರುವಾಗಿದ್ದು. ನಿಮಗೆ ಮದ್ವೆ ಆಗಿದ್ದು 68ರಲ್ಲಿ. ನೀವು ಏನ್ ನೋಡಿ ಮದ್ವೆ ಆದ್ರಿ? ಬೆಂಗಳೂರು ಗಣೇಶೋತ್ಸವ ಹೆಸರು ಕೇಳ್ಬಿಟ್ಟೆ ಹೂ ಅನ್ಬಿಟ್ರ ನೀವು? ಗಣೇಶೋತ್ಸವದ ಬಗ್ಗೆನೇ ಗೊತ್ತಿಲ್ಲ ನನಗೆ. ಆದ್ರೆ ಆಮೇಲೆ ನೀವು ನೋಡ್ಕೊಂಡ್ ಬಂದ್ರಿ ಆ ಗಣೇಶೋತ್ಸವನ? ಇಲ್ಲ, ನಾನು 1977 ಇಂದ ನೋಡಿದ್ದು. ಅಷ್ಟೇ ನನ್ನ ಮಗಳು 2 ವರ್ಷದ ಮಗು ಕರ್ಕೊಂಡು ಪ್ರೋಗ್ರಾಮ್ ನೋಡಕ್ ಹೋಗ್ತಿದ್ದೆ. ಸರಿ. ಸತ್ಯನಾರಾಯಣ ಪೂಜೆಗಳು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ರು. ಪ್ರತಿ ವರ್ಷ ಪ್ರೋಗ್ರಾಮ್ ಎಲ್ಲ ಆದ ಮೇಲೆ ಸತ್ಯನಾರಾಯಣ ಪೂಜೆ, ಅನ್ನದಾನ, ಸಾರ್ವಜನಿಕವಾಗಿ ಅನ್ನದಾನ ಬಹಳ ಶ್ರೇಷ್ಠವಾದದ್ದು. ಅದನ್ನ ಗಣಹೋಮ ಮತ್ತೆ ಸತ್ಯನಾರಾಯಣ ಪೂಜೆ ನಾನು ನೋಡಿದ ಮಟ್ಟಿಗೆ ಅವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ. ಆ ಸಮಯದಲ್ಲಿ ಯಾವ ರೀತಿ ಕಾರ್ಯಕ್ರಮ? ಇಲ್ಲ, ಅವಾಗ ಆರ್ಕೆಸ್ಟ್ರಾ ಇತ್ತು. ಬ್ಲೂ ಬಾಯ್ಸ್, ಕಸ್ತೂರಿ ಶಂಕರ್, ಇವೆಲ್ಲ ಆರ್ಕೆಸ್ಟ್ರಾಗಳು ಬಹಳ ಇತ್ತು ಅವಾಗ, ಚಲಾವಣೆಯಲ್ಲಿ ಇತ್ತು. ಬ್ಲೂ ಬಾಯ್ಸ್, ಆಮೇಲೆ ಅಚ್ಯುತ ದಾಸರು ಅಂತೇಳಿ ಹರಿಕತೆ ಬಹಳ ಪ್ರಸಿದ್ಧಿ. ಆಮೇಲೆ ಪ್ರಭಾತ್ ಕಲಾವಿದರು ಅದ್ರ ಕಾರ್ಯಕ್ರಮ, ಸುಮಾರು ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮನೇ ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಇವತ್ ನೋಡಿ ಎಂತ ಒಂದು ಅದ್ಭುತವಾದ ಕಾಲದಲ್ಲಿ ಇದ್ದೀವಿ ಅಂದ್ರೆ, 62ನೇ ಬೆಂಗಳೂರು ಗಣೇಶ ಉತ್ಸವ ಹೆಣ್ಮಕ್ಳಿಗೆ ಸೀಮಿತವಾಗಿದೆ. ಅವರಿಗೆ ಅವಲಂಬಿತವಾಗಿರುವ ಒಂದು ಕಾರ್ಯಕ್ರಮ ಇವತ್ತು. ಅವರನ್ನ ರಾರಾಜಿಸ್ತಾ ಇದೀವಿ. ಗಣೇಶನ ಆಶೀರ್ವಾದ, ಅದು ನಡೆಸೋರು, ವೆಲ್ ವಿಶರ್ಸ್ ಅವರೆಲ್ಲ ಅದರದ್ದು ಆಶೀರ್ವಾದ, ಅದೆಲ್ಲ ಒಂದು ದೇವ್ರ ಕೃಪೆ ಅಂತ ಅನ್ಕೋಬೇಕು. ನಾನಂತೂ ಬಹಳ ಪ್ರೌಡ್ ಫೀಲ್ ಆಗಿ ಹೇಳ್ತೀನಿ, ಐ ಆಮ್ ವೆರಿ ಹ್ಯಾಪಿ. ವಿದ್ಯಾರಣ್ಯ ಸಂಘ ಅಂದ್ರೆ ಮೈನ್ ನರನಾಡಿಗಳೆಲ್ಲ ಒಂಥರ. ಈಗ ನಡೆಸೋ ಯುವಕ ತಂಡ ಇದೆಯಲ್ಲ, ಅಮೇಝಿಂಗ್. ನಾನು ತುಂಬ ಪ್ರೌಡ್ ಫೀಲಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ. ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಐ ಆಮ್ ವೆರಿ ಹ್ಯಾಪಿ. ನನ್ಗೆ ತುಂಬ ಖುಷಿಯಾಗಿದೆ. ಆ ಟೀಮ್ ಅವರೆಲ್ಲ ಹೆಂಗಿದ್ದಾರೆ ಅಂದರೆ, ಒಬ್ಬೊಬ್ಬರು ರತ್ನ ಮುತ್ತು ಇದ್ದಂಗೆ. ನಮ್ಮಲ್ಲಿ ಗ್ರೂಪಲ್ಲಿ ಟೀಮ್ ಇದಾರಲ್ಲ, ಯೋ ಯಾರು ಏನು ಏಳು ಬೀಳು ನೋಡೋಂಗೆ ಇಲ್ಲ. ಒಬ್ರು ಎ ಅಂದ್ರೆ ಬಿ ಅಂತಾರೆ, ಇನ್ನೊಬ್ರು ಬಿ ಅಂದ್ರೆ ಸಿ ಅಂತಾರೆ. ಆ ಥರ ದೇವ್ರ ಗಣೇಶ ಜೊತೆ ಸೇರಿಸಿದ್ದಾನೆ. ಇವನ್ ಲೇಡೀಸ್ ಆದ್ರೂ ಅಷ್ಟೇ, ಎಲ್ಲರೂ ಅಷ್ಟೇ. ನಮಗೆಲ್ಲ ವಯಸ್ಸಾಯ್ತು, ನಾನು ಏನು ಕೆಲಸ ಮಾಡಲ್ಲ, ನಾನು ಇದ್ದೀನಿ ಅಷ್ಟೇ, ನಾನು ಮಾಡ್ತೀನಿ ಅನ್ನೋದು ಪ್ರೌಡ್ ಫೀಲಿಂಗ್ ಅಲ್ಲ. ಬಟ್ ಎಲ್ರೂ ತುಂಬ ಭಯ ಭಕ್ತಿಯಿಂದ ಸೇವೆ ನಡೆಸ್ತಾ ಇದ್ದಾರೆ. ಅದೇ ಒಂದು ನನ್ಗೆ ದೊಡ್ಡ ಸಂತೋಷ. ಸಂಘದ ಎಲ್ಲ ಸದಸ್ಯರಿಗೂ ನನ್ನ ಆಶೀರ್ವಾದ, ನನ್ನ ಪ್ರೀತಿ, ವಿಶ್ವಾಸ ಯಾವಾಗೂ ಸದಾ ಇರ್ತದೆ. ಬಹಳ ಹೆಮ್ಮೆ ತರೋ ವಿಚಾರ. ದೇವರು ಅವ್ರಿಗೆಲ್ಲ ಟೀಮಲ್ಲಿ ಇರೋರ್ಗೆಲ್ಲ ಒಳ್ಳೇದಾಗ್ಲಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಡಲಿ. ಆಮೇಲೆ ಗಣೇಶ ಎಲ್ರಿಗೂ ಅನುಗ್ರಹ ಮಾಡ್ಲಿ. ನಾನು ಇಲ್ಲಿ ವೇದಿಕೆ ಕರೆಸಿ ನನ್ನ ಜೊತೆ 2 ಮಾತಾಡಿದಕ್ಕೆ ತುಂಬ ಹೃದಯದ ನಮಸ್ಕಾರ. ನಮ್ಮ ಸಂಘಕ್ಕೂ ನಮಸ್ಕಾರ.